ನಮಸ್ಕಾರ ಎಲ್ರಿಗೂ. ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ನಾನು ನಿಮ್ಮ ಮಹೇಶ್. ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವಿಚಾರಗಳು, ಪಾಠಗಳು ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೂ ತಿಳಿಸಿ. ಈ ಚಾನಲ್ನಲ್ಲಿ ಬರ್ತಕ್ಕಂಥ ಪಾಠಗಳ ಬಗ್ಗೆ ನಿಮ್ಮ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಈ ದಿನ ಪಾಠ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವ್ರಿಗೆ, ಅದರಲ್ಲೂ ವಿಶೇಷವಾಗಿ SDA, FDA ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರತಕ್ಕಂಥವ್ರಿಗೆ ಒಂದು ಪುಸ್ತಕ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಇದೊಂದು ರೀತಿಯ ವಿಶೇಷ. ಇದು ನಾನು ಈಗ ನಿಮಗೆ ತೋರಿಸ್ತಾ ಇರತಕ್ಕಂಥ ಒಂದು ಪುಸ್ತಕ SDA, FDA ಪರೀಕ್ಷೆಗಳಿಗೆ ಅತ್ಯುತ್ತಮವಾದಂಥ ಒಂದು ಕನ್ನಡ ಪೇಪರ್ಗೆ ಬಹಳ ಉಪಯುಕ್ತವಾದಂಥ ಒಂದು ಪುಸ್ತಕ. ಕನ್ನಡ ವ್ಯಾಕರಣ ದರ್ಪಣ ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕವನ್ನು ನೀವು ಪ್ರತಿಯೊಬ್ಬರು ಯಾರೆಲ್ಲ SDA, FDAಗೆ ಓದ್ತಾ ಇದ್ದೀರಾ ಅವರು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಕನ್ನಡ ಏನು ಸಬ್ಜೆಕ್ಟ್ ಇರುತ್ತೆ 100 ಮಾರ್ಕ್ಸ್ಗೆ, ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ಪುಸ್ತಕವನ್ನು ಪ್ರತಿಯೊಬ್ಬರು ಕೊಂಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಈ ದಿನದ ತರಗತಿಯಲ್ಲಿ ನಾನು ಭಾರತ ಸಂವಿಧಾನದ ಮೇಲೆ, ಭಾರತದ ರಾಜಕೀಯದ ಮೇಲೆ, ಭಾರತದ ಆಡಳಿತ ವ್ಯವಸ್ಥೆಯ ಮೇಲೆ ಒಂದು ಲ್ಯಾಂಡ್ ಮಾರ್ಕ್ ಕೇಸಸ್ ಅಂತಲೇ ಹೇಳ್ಬೋದು. ಸುಪ್ರೀಂ ಕೋರ್ಟಿನ ಇತಿಹಾಸದಲ್ಲಿ ಬಹಳ ದೊಡ್ಡ ತೀರ್ಪುಗಳು ಅಂತ ಕರಿಬೋದು. ಲ್ಯಾಂಡ್ ಮಾರ್ಕ್ ಕೇಸಸ್ ದಟ್ ಚೇಂಜ್ ದ ಇಂಡಿಯಾಸ್ ಗವರ್ನೆನ್ಸ್ ಆ್ಯಂಡ್ ಆಲ್ಸೋ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಈ 5 ಮೊಕದ್ದಮೆಗಳ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ, ತಿಳಿಸ್ಕೊಡೋದಕ್ಕೆ, ವಿವರಿಸಲಿಕ್ಕೆ ಬಂದು ನಿಂತಿದ್ದೇನೆ. ಈ 5 ಪ್ರಮುಖ ಏನು ಮೊಕದ್ದಮೆಗಳಿದ್ದಾವೆ, ಪ್ರಕರಣಗಳಿದ್ದಾವೆ ಅಥವಾ ಕೇಸಸ್ ಇದ್ದಾವೆ, ಈ ಸುಪ್ರೀಂ ಕೋರ್ಟಿನ 5 ಪ್ರಮುಖ ಕೇಸಸ್ಗಳು ಭಾರತದ ಆಡಳಿತ ವ್ಯವಸ್ಥೆಯ ದಿಕ್ಕನ್ನೇ ಬದಲಾಯಿಸಿದವು. ಹಾಗೆಯೇ ಒಂದಷ್ಟು ಭಾರತ ಸಂವಿಧಾನದ ಅರ್ಥವನ್ನು ವಿಸ್ತೃತಗೊಳಿಸಿದಂಥ ಪ್ರಮುಖವಾದ 5 ಪ್ರಕರಣಗಳು. ಅವುಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ಬಂದು ಇಲ್ಲಿ ನಿಂತಿದ್ದೇನೆ. ಮೊದಲನೇದಾಗಿ ಗೋಲಕ್ನಾಥ್ ಪ್ರಕರಣ 1967ರಲ್ಲಿ ನಡೆದಂಥ ಒಂದು ಪ್ರಮುಖವಾದ ಒಂದು ಪ್ರಕರಣ. ಹಾಗೆಯೇ ಎರಡನೇದು ಬಂದು ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ನಡೆದಂಥ ಒಂದು ಪ್ರಕರಣ. ಮೂರನೇದು ಬಂದು ಮೇನಕಾ ಗಾಂಧಿ ಪ್ರಕರಣ 1978ರಲ್ಲಿ ನಡೆದಂಥ ಒಂದು ಪ್ರಕರಣ. ಹಾಗೆಯೇ ನಾಲ್ಕನೇದು ಬಂದು ಮಿನರ್ವಾ ಮಿಲ್ ಕೇಸು, ಇದು 1980ರಲ್ಲಿ ನಡೆದಂಥ ಒಂದು ಪ್ರಕರಣ. ಹಾಗೆಯೇ ನಮ್ಮದೇ ರಾಜ್ಯದ ಒಂದು SR ಬೊಮ್ಮಾಯಿ ಅವರ ಪ್ರಕರಣ 1994ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬಂದಂಥ ಒಂದು ಪ್ರಕರಣ. ಈ 5 ಪ್ರಕರಣಗಳು ಯಾರೆಲ್ಲ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪೋಸ್ಟ್ಗೆ ಕಾಲ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಪೊಲಿಟಿಕಲ್ ಸೈನ್ಸ್ಗೆ ಯಾರೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀರಾ, ನೆಟ್ ಸ್ಲೆಟ್ಗೆ ಯಾರು ಅಭ್ಯಾಸ ಮಾಡ್ತಾ ಇದ್ದೀರಾ, ಅವ್ರಿಗಂತೂ ಅತ್ಯುತ್ತಮವಾದಂಥ ಒಂದು ತರಗತಿ ಆಗುತ್ತೆ ಇದು. ಹಾಗೆಯೇ SDA, FDA, ಇತರೆ PSI ಈ ಪರೀಕ್ಷೆಗಳಿಗೆಲ್ಲ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಅವ್ರಿಗೂ ಕೂಡ ಜನರಲ್ ಪೇಪರಲ್ಲಿ ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಆಗಾಗ ಕೇಳ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ನಾನು ಈ ದಿನ ಈ ಒಂದು ಟಾಪಿಕನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಮೊದಲನೇದಾಗಿ ನಾವು ವೆರಿ ಫಸ್ಟ್ ಈ 5 ಕೇಸ್ಗಳಲ್ಲಿ ಗೋಲಕ್ನಾಥ್ ಪ್ರಕರಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಇದು 1967ರಲ್ಲಿ ಸುಪ್ರೀಂ ಕೋರ್ಟಿನ ಮುಂದೆ ಬಂದಂಥ ಒಂದು ಪ್ರಕರಣ. ಈ ಪ್ರಕರಣ ಬರೋದಕ್ಕೆ ಮುಂಚೆ ನಾವು ಈ ಪ್ರಕರಣದ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಬೇಕಾಗಿರುತ್ತೆ. ಇದಕ್ಕೆ ಮುಂಚೆ 1964ರಲ್ಲಿ ಭಾರತ ಸಂವಿಧಾನಕ್ಕೆ 17ನೇ ತಿದ್ದುಪಡಿಯನ್ನು ಮಾಡಿ ಅದರಲ್ಲಿ 31A ವಿಧಿಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಗಿರುತ್ತೆ. ಏನು ಅಂತ ಅಂದರೆ, ಪ್ರಾಹಿಬಿಟೆಡ್ ದ ಅಕ್ವಿಜಿಷನ್ ಆಫ್ ಲ್ಯಾಂಡ್ ಅಂಡರ್ ಪರ್ಸನಲ್ ಕಲ್ಟಿವೇಷನ್, ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಲ್ಯಾಂಡ್ ಈಸ್ ಪೇಯ್ಡ್ ಆ್ಯಸ್ ಕಾಂಪೆನ್ಸೇಷನ್ ಅಂತ ಹೇಳಿ. ಯಾವುದೇ ಒಬ್ಬ ವ್ಯಕ್ತಿ ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಮೀನನ್ನು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಪರಿಹಾರ ರೂಪದಲ್ಲಿ ಅವರಿಗೆ ಕೊಟ್ಟು ಅದನ್ನು ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಅಂಶವನ್ನು ಸಂವಿಧಾನದಲ್ಲಿ ಸೇರಿಸಲಾಗಿರುತ್ತೆ. ಇದು ಗಮನದಲ್ಲಿ ಇಟ್ಕೊಂಡು ಯಾಕೆ ನಾವು ಇದನ್ನು ತಿಳ್ಕೊಬೇಕು ಅಂತಂದರೆ, ಈಗ ಗೋಲಕ್ನಾಥ್ ಪ್ರಕರಣದ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೊಬೇಕಾಗತ್ತೆ. ಏನು ಹಿನ್ನೆಲೆ ಅಂತ ನೋಡೋದಾದರೆ, ಈ ಗೋಲಕ್ನಾಥ್ ಅಂದರೆ ಹೆನ್ರಿ ಗೋಲಕ್ನಾಥ್ ಮತ್ತು ವಿಲಿಯಂ ಗೋಲಕ್ನಾಥ್ ಅಂತಕ್ಕಂಥವ್ರು ಇಬ್ಬರು ಬ್ರದರ್ಸ್, ಅಂದರೆ ಸಹೋದರರು. ಇವರು ಪಂಜಾಬ್ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ರೈತ ಕುಟುಂಬ. ಇವ್ರ ಹತ್ರ ಸುಮಾರು ಒಂದು 500 ಎಕರೆ ಜಮೀನಿರುತ್ತೆ. ಆ 500 ಎಕರೆ ಜಮೀನನ್ನು
ಪಂಜಾಬ್ ಸರ್ಕಾರ ವಶಪಡಿಸ್ಕೊಂಡು ಬಿಡುತ್ತೆ. ವಶಪಡಿಸ್ಕೊಂಡು ಏನು ಮಾಡುತ್ತೆ, ಅದರಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಟೆನೆಂಟ್ಸು, ಅವ್ರುಗಳಿಗೆ ಅಂದರೆ ಗೇಣಿದಾರರು ಅವ್ರಿಗೆ ಹಂಚುವಂಥ ಕೆಲಸವನ್ನು ಮಾಡುತ್ತೆ. ಹಾಗೆಯೇ ಇವ್ರಿಗೂ ಒಂದು 10-15% ಅಂದರೆ 500 ಎಕರೆನಲ್ಲಿ ಇವ್ರಿಗೊಂದು 50 ಎಕರೆ ಅಥವಾ 60 ಎಕರೆ ಅಷ್ಟು ಜಮೀನನ್ನು ಉಳಿಸಿ ಉಳಿದ ಜಮೀನನ್ನು ಟೆನೆಂಟ್ಸ್ಗೆ ಹಂಚತಕ್ಕಂಥ ಕೆಲಸವನ್ನು ಪಂಜಾಬ್ ಸರ್ಕಾರ ಮಾಡುತ್ತೆ. ಆಗ ನಿಮಗೆ ಗೊತ್ತಿರಲಿ, ನಾವು ಈ ವಿಷಯ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿತ್ತು. ಒಬ್ಬ ವ್ಯಕ್ತಿ ಆಸ್ತಿಯನ್ನು ಹೊಂದೋದಕ್ಕೆ, ಪರಭಾರೆ ಮಾಡೋದಕ್ಕೆ ಅಥವಾ ಹಸ್ತಾಂತರಿಸೋದಕ್ಕೆ, ವರ್ಗಾವಣೆ ಮಾಡೋದಕ್ಕೆ ಮೂಲಭೂತ ಹಕ್ಕನ್ನು ಹೊಂದಿದ್ದ. ಆಗ ಈ ಗೋಲಕ್ನಾಥ್ ಬ್ರದರ್ಸು ಸುಪ್ರೀಂ ಕೋರ್ಟಿನ ಮೆಟ್ಲತ್ತಾರೆ. ಅವರು ಏನು ಅವ್ರದ್ದು ಪ್ರಶ್ನೆ ಅಂತ ಅಂದರೆ, ಸಂವಿಧಾನದಲ್ಲಿ 14, 19 ಮತ್ತು 19F ಮತ್ತು G ವಿಧಿಗಳಲ್ಲಿ ಇರತಕ್ಕಂಥ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನು ಸರ್ಕಾರ ಮಾಡ್ತಾ ಇದೆ. 14ನೇ ವಿಧಿ ಏನು ಹೇಳುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಕಾಣಬೇಕು, ನಮ್ಮನ್ನು ಸಮಾನವಾಗಿ ಕಾಣ್ತಾ ಇಲ್ಲ ಸರ್ಕಾರ. ಮತ್ತೊಂದು ಏನು, 19/1 F ಅಲ್ಲಿ ಇರ್ತಕ್ಕಂಥ ಆಸ್ತಿ ಹೊಂದತಕ್ಕಂಥ ಹಕ್ಕು ಅಥವಾ 19/1 G ನಲ್ಲಿ ಇರ್ತಕ್ಕಂಥ ಯಾವುದೇ ವೃತ್ತಿಯನ್ನು ಅನುಸರಿಸ್ತಕ್ಕಂಥ ಹಕ್ಕು ನಮಗಿತ್ತು. ಈ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಈ ಹೆನ್ರಿ ಮತ್ತು ವಿಲಿಯಂ ಗೋಲಕ್ನಾಥ್ ಅಂತಕ್ಕಂಥ ಇಬ್ಬರು ಬ್ರದರ್ಸು ಸುಪ್ರೀಂ ಕೋರ್ಟ್ಗೆ 32ನೇ ವಿಧಿ ಪ್ರಕಾರ, ನಿಮ್ಗೆಲ್ರಿಗೂ ಗೊತ್ತಿದೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಕ್ಕಂಥ 32ನೇ ವಿಧಿಯ ಪ್ರಕಾರ ಇವರಿಬ್ಬರು ಬ್ರದರ್ಸು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಏನಿದು ಅಂದರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಅದಕ್ಕೆ ಪರಿಹಾರ ಪಡೆಯುವ ಹಕ್ಕು. ಆಗ ಸುಪ್ರೀಂ ಕೋರ್ಟು ಇದನ್ನೆಲ್ಲ ವಿಚಾರಣೆ ಮಾಡಿ ಆಗ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ನೀಡುತ್ತೆ. ಅಂದರೆ ಏನದು ಅಂತ ಅಂದರೆ, ಬಹಳ ಮುಖ್ಯವಾಗಿ ಭಾರತ ಸಂವಿಧಾನ ಮತ್ತು ಸರ್ಕಾರದ ಮೇಲೆ, ಸರ್ಕಾರದ ಆಡಳಿತ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಿದಂಥ ಬಹಳ ಮುಖ್ಯವಾದ ಈ ತೀರ್ಪನ್ನು ನಾವು ಭಾಳ ಗಮನ ಇಟ್ಟು ತಿಳ್ಕೊಬೇಕಾಗತ್ತೆ. ಅದು ಏನಪ್ಪ ಅಂತ ಅಂದರೆ, ಸಂಸತ್ತಿಗೆ, ಪಾರ್ಲಿಮೆಂಟಿಗೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಹಕ್ಕಿಲ್ಲ ಅಂತ ತೀರ್ಪು ನೀಡಿಬಿಡುತ್ತೆ. ಪಾರ್ಲಿಮೆಂಟ್ ಹ್ಯಾವ್ 0 ಪವರ್ ಟು ಟಚ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ. ಅಂದರೆ ಈ ಮೂಲಭೂತ ಹಕ್ಕುಗಳಿಗೆ ಒಂದು ಟ್ರಾನ್ಸ್ಕ್ಯಾಂಡೆಂಟಲ್ ಪೊಸಿಷನ್ ಅಂತ ಕರೀತಾರೆ. ಅಂದರೆ ಅದನ್ನು ಒಂದು ಅತ್ಯುನ್ನತ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟಿನ ಈ ತೀರ್ಪು ನಿಲ್ಲಿಸ್ಬಿಡ್ತು. 368ನೇ ವಿಧಿಯು ಸಂವಿಧಾನ ತಿದ್ದುಪಡಿಯ ವಿಧಾನಗಳನ್ನು ತಿಳಿಸುತ್ತೆ ಹೊರತು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವನ್ನಲ್ಲ ಅಂತ ತೀರ್ಪು ನೀಡಿತು. ಅಂದರೆ 368ನೇ ವಿಧಿ ಪ್ರಕಾರ ಭಾರತ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ತಿದ್ದುಪಡಿಯ ಮಾಡುವ ವಿಧಾನ ತಿಳಿಸುತ್ತೆ ಹೊರತು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಅಧಿಕಾರವನ್ನಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಹಾಗೆಯೇ 13ನೇ ವಿಧಿ ಪ್ರಕಾರ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ತರುವ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತಕ್ಕಂಥ ತೀರ್ಪು ಇದರಿಂದ ಬಂತು. ಹಾಗಾಗಿ ಗೋಲಕ್ನಾಥ್ ಪ್ರಕರಣ ಮೂಲಭೂತ ಹಕ್ಕುಗಳನ್ನು ಅತ್ಯುನ್ನತ ಸ್ಥಾನದಲ್ಲಿ ನಿಲ್ಲಿಸಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥ ಹಕ್ಕು ಈ ಸಂಸತ್ತಿಗೆ ಇಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ನೀಡಿದ್ದನ್ನು ನಾವು ಕಾಣ್ತೀವಿ. ಹಾಗೆಯೇ ಮುಂದುವರಿತಾ ಅದು ಹೇಳುತ್ತೆ, 358ನೇ ವಿಧಿ ಪ್ರಕಾರ 19ನೇ ವಿಧಿಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮಾತ್ರ ರದ್ದುಗೊಳಿಸಬಹುದು. 359ನೇ ವಿಧಿ ಪ್ರಕಾರ ಉಳಿದೆಲ್ಲ ವಿಧಿಗಳು ಅಂದರೆ ಮೂಲಭೂತ ಹಕ್ಕುಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ಅಸ್ತಿತ್ವದಲ್ಲಿರ್ತವೆ ಅಂತಕ್ಕಂಥ ತೀರ್ಪನ್ನು ಸಹ ಇದರಲ್ಲಿ ನೀಡಿದ್ದನ್ನು ಕಾಣ್ತೀವಿ. ಹಾಗೆಯೇ DPSP ಅಂತ ಏನು ಕರಿತೀವಿ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸೋದಕ್ಕೋಸ್ಕರ ಸಂಸತ್ತು ಅದರ ಬಗ್ಗೆ ಗಮನ ಹರಿಸಬೇಕು. ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸುವ ಸಲುವಾಗಿ ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ತರುವಂತಿಲ್ಲ ಅಂತ ತೀರ್ಪು ನೀಡಿತು. ಇದು ಬಹಳ ಮುಖ್ಯವಾದಂಥ ಒಂದು ತೀರ್ಪು. 1967ರಲ್ಲಿ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ನಡೆದಂಥ ಒಂದು ಮುಖ್ಯವಾದ ಒಂದು ಪ್ರಕರಣ. ಎರಡನೇ ಪ್ರಕರಣ ಯಾವುದಪ್ಪ ಅಂತಂದರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ 1973ರಲ್ಲಿ ನಡೆದಂಥ ಒಂದು ಪ್ರಕರಣ. ಈ ಕೇಶವಾನಂದ ಭಾರತಿ ಪ್ರಕರಣ ಏನು ಹೇಳುತ್ತೆ, ಏನು ಅದ್ರ ಬಗ್ಗೆ, ಅದರದ್ದು ಏನು ವಿಶೇಷ ಅಂತ ನೋಡಿದರೆ, ಶ್ರೀ ಕೇಶವಾನಂದ ಭಾರತಿ ಅಂತಕ್ಕಂಥವ್ರು ಕಾಸರಗೋಡಿನಲ್ಲಿ ಇರ್ತಕ್ಕಂಥ ಎಡನೀರು ಮಠ ಅಂತಕ್ಕಂಥದ್ದನ್ನು ಇವರು ಅಲ್ಲಿ ಧರ್ಮಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಆ ಮಠ ಒಂದಷ್ಟು ಆಸ್ತಿಯನ್ನು ಕೊಂಡುಕೊಳ್ಳುತ್ತೆ, ಅಂದರೆ ತೆಗೆದುಕೊಳ್ಳುತ್ತೆ. ಅದನ್ನು ಕೇರಳ ಸರ್ಕಾರ ಕೆಲವು ನಿರ್ಬಂಧಗಳನ್ನು ಆ ಆಸ್ತಿಯ ಮೇಲೆ ಹಾಕುತ್ತೆ. ಆಗ ಕೇಶವಾನಂದ ಭಾರತಿಯವರು ಸಂವಿಧಾನದ 26ನೇ ವಿಧಿ ಪ್ರಕಾರ ನಮಗೆ ಹಕ್ಕಿದೆ, ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ಅಂದರೆ 26ನೇ ವಿಧಿ ಆರ್ಟಿಕಲ್ 26 ಏನು ಹೇಳುತ್ತೆ, ಸಾರ್ವಜನಿಕ ಶಿಸ್ತು, ನೀತಿ ಮತ್ತು ನೈರ್ಮಲ್ಯಕ್ಕೆ ಒಳಪಟ್ಟು
ಧಾರ್ಮಿಕ ಸಂಸ್ಥೆಗಳು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಡುತ್ತದೋ. ಏನು 4 ಅಂಶಗಳ ಬಗ್ಗೆ ಹೇಳುತ್ತೆ ನಮ್ಮ ಆರ್ಟಿಕಲ್ 26. ಯಾವುದಾ 4 ಅಂಶಗಳು ಅಂದರೆ, ಮೊದಲನೇದಾಗಿ ಧಾರ್ಮಿಕ ಮತ್ತು ಚಾರಿಟಬಲ್ ಉದ್ದೇಶಗಳಿಗೆ ಸಂಸ್ಥೆಗಳನ್ನು ಸ್ಥಾಪಿಸೋದು ಮತ್ತು ನಡೆಸೋದು. ಅಂದರೆ ಧಾರ್ಮಿಕ ಉದ್ದೇಶಗಳಿಗಾಗಿ, ಚಾರಿಟಬಲ್ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸ್ಕೊಂಡು ಅವುಗಳನ್ನು ನಡೆಸ್ತಕ್ಕಂಥದ್ದು. ಎರಡನೇದು ಬಂದು ತನ್ನ ಧರ್ಮದ ವಿಷಯವನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಹಕ್ಕಿದೆ. ಮೂರನೇದು ಬಂದು ಚರ ಮತ್ತು ಸ್ಥಿರ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಸಂಪಾದಿಸುವುದರ ಬಗ್ಗೆ ಇದು ತಿಳಿಸ್ಕೊಡುತ್ತೆ. ಮತ್ತು 4ನೇದು ಬಂದು ಆಸ್ತಿಯನ್ನು ಕಾನೂನಿನ ಅನುಸಾರ ನಿರ್ವಹಿಸ್ತಕ್ಕಂಥದ್ದು. ಇದು 4ನೇ ಅಂಶ ಬಹಳ ಮುಖ್ಯವಾದಂಥದ್ದು. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಕೇಶವಾನಂದ ಭಾರತಿಯವರು ಕೋರ್ಟಿಗೆ ಹೋಗೋದಕ್ಕೆ ಇದು ಮುಖ್ಯವಾದಂಥ ಕಾರಣ ಆಗುತ್ತೆ. ಆಸ್ತಿಯನ್ನು ನಾವು ನಮ್ಮದೇ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ಆಸ್ತಿಯನ್ನು ಕಾನೂನಿನ ಅನುಸಾರ ನಿರ್ವಹಿಸ್ತಕ್ಕಂಥದ್ದು ನಮ್ಮ ಹಕ್ಕಾಗಿದೆ. ಅದನ್ನು ಕೇರಳ ಸರ್ಕಾರ ಅದನ್ನು ನಮ್ಮಿಂದ ಕಿತ್ಕೊಳ್ತಾ ಇದೆ ಅಂತ ಹೇಳಿ. ಆಗ ನಿಮಗೆ ಒಂದು ಗೊತ್ತಿರಲಿ, ಯಾವಾಗ ನಾಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಅಧಿಕಾರ ಸಂಸತ್ತಿಗಿಲ್ಲ ಅಂತ ತೀರ್ಪು ಕೊಟ್ಟಿತ್ತೋ, ಆಗ 1900 ಸರ್ಕಾರ ಏನು ಮಾಡುತ್ತೆ, ಸಂವಿಧಾನಕ್ಕೆ 24ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸಂಸತ್ತು 13/4 ಮತ್ತು 368/3ನೇ ವಿಧಿಗಳಿಗೆ ತಿದ್ದುಪಡಿ ತಂದು ಸಂವಿಧಾನದ ಯಾವುದೇ ಭಾಗವನ್ನಾದರೂ ಸರಿ ತಿದ್ದುಪಡಿ ಮಾಡುವಂತಹ ಅಧಿಕಾರ ಸಂಸತ್ತಿಗಿದೆ ಎಂಬುದನ್ನು ಸೇರಿಸಿದ್ರು. ಇದರ ಆಧಾರದ ಮೇಲೆ ಸುಪ್ರೀಂ ಕೋರ್ಟು ಈ ಕೇಶವಾನಂದ ಭಾರತಿಯವರ ಪ್ರಕರಣದಲ್ಲಿ ತೀರ್ಪನ್ನು ನೀಡುತ್ತೆ. ಈ ತೀರ್ಪನ್ನು ನೀಡಬೇಕಾದ್ರೆ ನಿಮಗೆ ಕರಿಬಹುದು, ಅಂದರೆ ದ ಬಿಗ್ಗೆಸ್ಟ್ ಬೆಂಚ್ ಅಂತ ಕರಿತೀವಿ. ಅಂದರೆ 13 ಜನ ಸದಸ್ಯರಿರ್ತಕ್ಕಂಥ ಒಂದು ಬೆಂಚು ಈ ತೀರ್ಪನ್ನು ನೀಡುತ್ತೆ. ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪನ್ನು ನೀಡುತ್ತೆ. ಅದರಲ್ಲಿ 13 ಜನರಲ್ಲಿ 7 ಜನ ನ್ಯಾಯಾಧೀಶರು ಈ ತೀರ್ಪಿನ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಇನ್ನು 6 ಜನ ಇದಕ್ಕೆ ವಿರುದ್ಧ ಇರ್ತಾರೆ. ಏನು ಈ ತೀರ್ಪಲ್ಲಿ ಅಂತಹ ಮಹತ್ವವಾದಂಥ ಅಂಶಗಳು ಏನಿತ್ತು ಅಂತ ಗಮನಿಸೋದಾದರೆ, ಸಂಸತ್ತು ಸಂವಿಧಾನ ತಿದ್ದುಪಡಿ ಮಾಡುವಂತಹ ಅಧಿಕಾರವನ್ನು ಹೊಂದಿದೆ, ಆದರೆ ಸಂವಿಧಾನದ ಮೂಲ ರಚನೆಗೆ ಧಕ್ಕೆಯಾಗದಂತೆ, ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗೆ ಯಾವುದೇ ಧಕ್ಕೆಯಾಗಬಾರ್ದು. ಹಾಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ಸಂಸತ್ತಿಗೆ ಇದೆ ಅಂತಕ್ಕಂತಹ ಒಂದು ತೀರ್ಪನ್ನು, ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ಈ ಜಡ್ಜ್ಮೆಂಟನ್ನು. ಹಾಗೆ ಸುಪ್ರೀಂ ಕೋರ್ಟು ತನ್ನ ತೀರ್ಪನ್ನು ನೀಡಿದೆ. ಹಾಗೆಯೇ ಬಹಳ ಮುಖ್ಯವಾಗಿ ನೀವು ನೆನಪಲ್ಲಿಟ್ಕೋಬೇಕು, ಈ ಕೇಶವಾನಂದ ಮಠದಲ್ಲಿ ನ್ಯಾಯಾಂಗ ಮತ್ತು ಸರ್ಕಾರದ ನಡುವೆ ಘರ್ಷಣೆ ಇದ್ದಿದ್ದನ್ನು ನಾವು ಗಮನಿಸ್ಬೋದು. ಸಂಸತ್ತು ಸಂವಿಧಾನಕ್ಕಿಂತ ಶ್ರೇಷ್ಠ ಅಲ್ಲ, ಸಂಸತ್ತಿಗೆ ಸಂವಿಧಾನಕ್ಕಿಂತ ಹೆಚ್ಚಿನ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟಿನ ತೀರ್ಪು ಆಗಾಗ ಹೇಳ್ತಾ ಇತ್ತು. ಹಾಗೆಯೇ ಸಂವಿಧಾನ ಸಂಸತ್ತಿಗಿಂತ ಶ್ರೇಷ್ಠ ಅಂತಕ್ಕಂಥದ್ದನ್ನು ಈ ತೀರ್ಪಿನ ಮೂಲಕ ಮತ್ತೊಮ್ಮೆ ಸುಪ್ರೀಂ ಕೋರ್ಟು ಸಾಬೀತುಪಡಿಸಿದ್ದನ್ನು ಕಾಣಬಹುದು. ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ, ಆದರೆ ಆ ಬೇಸಿಕ್ ಸ್ಟ್ರಕ್ಚರ್ ಅಂತ ಏನು ಕರಿತೀವಿ ಅದಕ್ಕೆ ತೊಂದರೆ ಕೊಡಬಾರ್ದು, ಅದಕ್ಕೆ ತೊಂದರೆ ಆಗಬಾರ್ದು, ಅದಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥ ಅರ್ಥದಲ್ಲಿ ತೀರ್ಪನ್ನು ನೀಡ್ತು. ಹಾಗೆಯೇ ನ್ಯಾಯಿಕ ವಿಮರ್ಶೆಗೆ ಸಂಸತ್ತು ಮಾಡುವ ಎಲ್ಲ ಅಧಿಕಾರಗಳು ಕೂಡ ಅಥವಾ ಎಲ್ಲ ಕಾನೂನುಗಳು ಕೂಡ ಎಲ್ಲವೂ ಕೂಡ ನ್ಯಾಯಿಕ ವಿಮರ್ಶೆಗೆ, ಜುಡಿಷಿಯಲ್ ರಿವ್ಯೂಗೆ ಒಳಪಡಬೇಕು ಅನ್ನುವ ಅರ್ಥದಲ್ಲಿ ತೀರ್ಪನ್ನು ನೀಡಿದೆ. ಹಾಗಾದರೆ ಸಂಸತ್ತಿನ ಮೂಲ ರಚನೆ ಅಂದರೆ ಯಾವುದು ಅಂತ ನೀವು ಕೇಳ್ಬೋದು. ಯಾವ್ಯಾವುದನ್ನೆಲ್ಲ ಸಂಸತ್ತಿನ ಮೂಲ ರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ? ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಪಾರಮ್ಯತೆ ಅಥವಾ ಶ್ರೇಷ್ಠತೆ, ಪರಮಾಧಿಕಾರ ಅಂತ ಕರಿತೀವಿ. ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿಡ್ತಕ್ಕಂಥದ್ದು ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದು ಕೂಡ ಸಂವಿಧಾನದ ಮೂಲ ರಚನೆ ಅನ್ನಿಸ್ಕೊಳ್ಳುತ್ತೆ. ಹಾಗೆಯೇ ಸಾರ್ವಭೌಮತ್ವ, ಪ್ರಜಾಸತ್ತಾತ್ಮಕ ಹಾಗೂ ಗಣರಾಜ್ಯ ಅಂತಕ್ಕಂಥ ಅಂಶಗಳು, ಸಾವರಿನ್, ಡೆಮಾಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್ ನೇಚರ್ ಆಫ್ ದಿ ಕಂಟ್ರಿ ಅಥವಾ ಕಾನ್ಸ್ಟಿಟ್ಯೂಷನ್, ಇದು ಸಹ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನಿಸ್ಕೊಳ್ಳುತ್ತೆ. ಹಾಗೆಯೇ ಸೆಕ್ಯುಲರ್ ಕ್ಯಾರೆಕ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಜಾತ್ಯತೀತ ಒಂದು ಅಂಶ ಏನಿದೆ ಸಂವಿಧಾನದಲ್ಲಿ ಅದಕ್ಕೆ ತೊಂದರೆ ಆಗಬಾರ್ದು. ಹಾಗೆಯೇ ಸಪ್ರೇಷನ್ ಆಫ್ ದಿ ಪವರ್ಸ್ ಬಿಟ್ವೀನ್ ದ LEG ಅಂತ ಕರಿತೀವಿ. LEG ಅಂದರೆ ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಸರ್ಕಾರದ 3 ಮುಖ್ಯ ಅಂಗಗಳ ನಡುವೆ ಇರತಕ್ಕಂಥ ಅಧಿಕಾರದ ಹಂಚಿಕೆ, ಇದು ಕೂಡ ಒಂದು ಬೇಸಿಕ್ ಸ್ಟ್ರಕ್ಚರು. ಹಾಗೆಯೇ ಫೆಡರಲ್ ಕ್ಯಾರೆಕ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಅಂದರೆ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳೇನಿದೆ ಸಂವಿಧಾನದಲ್ಲಿ ಅದಕ್ಕೆ ಧಕ್ಕೆ ಆಗಬಾರ್ದು. ಹಾಗೆಯೇ ಯುನಿಟಿ ಆ್ಯಂಡ್ ಇಂಟಗ್ರಿಟಿ ಆಫ್ ದಿ ನೇಷನ್,
ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವ ಅಂಶಗಳನ್ನು ತಿದ್ದುಪಡಿ ಮಾಡಬಾರ್ದು. ಹಾಗೆಯೇ ವೆಲ್ಫೇರ್ ಆಫ್ ದಿ ಸ್ಟೇಟ್ ಅಂದರೆ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಅಂದರೆ ಸಾಮಾಜಿಕ ಆರ್ಥಿಕ ನ್ಯಾಯಕ್ಕೆ ಧಕ್ಕೆ ಬರುವಂತಹ ಅಂಶಗಳನ್ನು ಸಂವಿಧಾನದಲ್ಲಿ ಬದಲಾವಣೆಗಳನ್ನು ಮಾಡಬಾರ್ದು. ಹಾಗೆಯೇ ಜುಡಿಷಿಯಲ್ ರಿವ್ಯೂ ಕೂಡ ಬೇಸಿಕ್ ಸ್ಟ್ರಕ್ಚರಲ್ಲಿ ಬರುತ್ತೆ, ನ್ಯಾಯಿಕ ವಿಮರ್ಶೆ. ಹಾಗೆಯೇ ಫ್ರೀಡಮ್ ಆ್ಯಂಡ್ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಅಂದರೆ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಗೌರವಕ್ಕೆ ಧಕ್ಕೆಯಾಗದಂತಹ ಅಂಶಗಳನ್ನು ಸೇರಿಸಬೇಕೇ ಹೊರತು ಧಕ್ಕೆಯಾಗುವ ಅಂಶಗಳನ್ನು ಯಾವುದೇ ಕಾರಣಕ್ಕೂ ಸಂವಿಧಾನದಲ್ಲಿ ಸೇರಿಸೋದಾಗಲಿ ಏನಾದರೂ ಆಲ್ಟ್ರ್ ಮಾಡೋದಾಗಲಿ ಮಾಡಬಾರ್ದು. ಹಾಗೆಯೇ ರೂಲ್ ಆಫ್ ಲಾ, ಹಾರ್ಮೋನಿ ಆ್ಯಂಡ್ ಬ್ಯಾಲೆನ್ಸ್ ಬಿಟ್ವೀನ್ ದ DPSP ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಅಂದರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವೆ ಒಂದು ಹೊಂದಾಣಿಕೆಯನ್ನು ಮೂಡಿಸುವಂಥದ್ದು ಇದೆಯಲ್ಲ, ಅದು ಕೂಡ ಬೇಸಿಕ್ ಸ್ಟ್ರಕ್ಚರು. ಈ ಬ್ಯಾಲೆನ್ಸನ್ನು ಇಂಬ್ಯಾಲೆನ್ಸ್ ಮಾಡಬಾರ್ದು ಅಂತಕ್ಕಂಥದ್ದನ್ನು ಈ ಒಂದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ತಿಳಿಸಿದೆ. ಹಾಗೆಯೇ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್, ದೇಶದಲ್ಲಿ ನಡೀತಕ್ಕಂಥ ಚುನಾವಣೆಗಳು ಬಹಳ ಒಂದು ನಿಷ್ಪಕ್ಷಪಾತವಾಗಿ ಒಂದು ಸ್ವಚ್ಛ ರೀತಿಯಲ್ಲಿ ಅಂದರೆ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಎಲೆಕ್ಷನ್ಸ್ ನಡೆಸ್ತಕ್ಕಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಅದಕ್ಕೆ ಧಕ್ಕೆ ಆಗಬಾರ್ದು. ಹಾಗೆಯೇ ಇಂಡಿಪೆಂಡೆಂಟ್ ಆಫ್ ದಿ ಜುಡಿಷಿಯರಿ ಅಂದರೆ ನ್ಯಾಯಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಾರ್ದು. ಹಾಗೆಯೇ ಲಿಮಿಟೆಡ್ ಪವರ್ ಆಫ್ ದಿ ಪಾರ್ಲಿಮೆಂಟ್ ಟು ದಿ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಒಂದಷ್ಟು ಲಿಮಿಟೆಡ್ ಅಧಿಕಾರಗಳಿದೆ, ಅದನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಎಫೆಕ್ಟಿವ್ ಆಕ್ಸೆಸ್ ಟು ದಿ ಜಸ್ಟಿಸ್ ಅಂತ ಹೇಳಿ ಅಂದರೆ ನ್ಯಾಯ ಎಲ್ರಿಗೂ ಪರಿಣಾಮಕಾರಿಯಾಗಿ ಸಿಗುವಂಥ ಅಂಶಗಳು ಏನು ಸಂವಿಧಾನದಲ್ಲಿದೆ, ಈ ಎಲ್ಲ ಅಂಶಗಳನ್ನು ಇನ್ನೂ ಅನೇಕ ಅಂಶಗಳನ್ನು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ವ್ಯಾಖ್ಯಾನಿಸ್ತು ಈ ಒಂದು ಮೊಕದ್ದಮೆಯ ಮೂಲಕ, ಪ್ರಕರಣದ ಮೂಲಕ. ಇದನ್ನು ನೀವೆಲ್ಲರೂ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಗೋಲಕ್ನಾಥ್ ಪ್ರಕರಣ ಒಂದಾಯಿತು. ಗೋಲಕ್ನಾಥ್ ಪ್ರಕರಣದಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಅದನ್ನೇ ಮತ್ತೆ 1973 ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಮತ್ತೆ ಅದನ್ನು ಇದು ಮಾಡಿ ಏನು ಮಾಡಿದೆ, ತನ್ನ ತೀರ್ಪನ್ನೇ ಬದಲಾಯಿಸ್ಕೊಳ್ತು. ಸಂಸತ್ತಿಗೆ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ, ಆದರೆ ಮೂಲ ರಚನೆಗೆ ಧಕ್ಕೆ ಬರಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ರು. ನೋಡಿ, ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು, ಬೇಸಿಕ್ ಸ್ಟ್ರಕ್ಚರನ್ನು ಉಲ್ಲೇಖಿಸಿದಂಥ ಸುಪ್ರೀಂ ಕೋರ್ಟಿನ ತೀರ್ಪು ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಕೆಳಗಡೆ. ಕೇಶವಾನಂದ ಭಾರತಿ ಪ್ರಕರಣವೂ ಇರುತ್ತೆ, ಗೋಲಕ್ನಾಥ್ ಪ್ರಕರಣವೂ ಇರುತ್ತೆ, ಮೇನಕಾ ಗಾಂಧಿ ಕೇಸ್ ಇರುತ್ತೆ, SR ಬೊಮ್ಮಾಯಿ ಕೇಸ್ ಕೂಡ ಇರುತ್ತೆ. ನಿಮ್ಮ ಆಯ್ಕೆ ಸ್ಪಷ್ಟವಾಗಿ ತಿಳ್ಕೊ. ಈಗ ಮತ್ತೊಂದು ಮುಖ್ಯವಾದಂಥ ಒಂದು ಮೊಕದ್ದಮೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅದು ಯಾವುದಪ್ಪ ಅಂದರೆ, ಮೂರನೇದಾಗಿ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅಂದರೆ ಮೇನಕಾ ಗಾಂಧಿಯವರು ಕೇಂದ್ರ ಸರ್ಕಾರದ ವಿರುದ್ಧ ನಡೆಸಿದಂಥ ಒಂದು ಮೊಕದ್ದಮೆಯ ಬಗ್ಗೆ ನಾವು ತಿಳ್ಕೋಬೇಕು. ಈ ಮೊಕದ್ದಮೆಯಿಂದನೂ ಕೂಡ ಭಾರತ ಸಂವಿಧಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದನ್ನು ನಾವು ಕಾಣಬಹುದು. ಏನು ಬದಲಾವಣೆಗಳಾಯಿತು? ಮೇನಕಾ ಗಾಂಧಿಯವರ ಪಾಸ್ಪೋರ್ಟನ್ನು ಕೇಂದ್ರ ಸರ್ಕಾರ ವಶಪಡಿಸ್ಕೊಂಡ್ಬಿಡುತ್ತೆ. ಆಗ ಆಕೆ ಏನು ಮಾಡ್ತಾರೆ ಅಂದರೆ, ಆರ್ಟಿಕಲ್ 14, 19, 21 14, 19, 21ನೇ ವಿಧಿಗಳ ಅಲ್ಲಿ ಇರ್ತಕ್ಕಂಥ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಯಿತು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಆಕೆ ತನ್ನ ಮೊಕದ್ದಮೆಯನ್ನು ಹೂಡ್ತಾರೆ. ಸರ್ಕಾರ ತನ್ನ ವೈಯಕ್ತಿಕ ಹಕ್ಕಿನ ಮೇಲೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡುತ್ತೆ. ವೈಯಕ್ತಿಕ ಹಕ್ಕು ಏನಿರುತ್ತೆ, ಇಂಡಿವಿಜುವಲ್ ರೈಟ್ಸ್ ಏನಿರುತ್ತೆ, ಅದ್ರ ಮೇಲೆ ಹಕ್ಕು ಮಾಡ್ತಕ್ಕಂಥ ಅಧಿಕಾರ ನಮಗಿದೆ ಅಂತ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರ ಈ ವಿಚಾರದಲ್ಲಿ ವಾದ ಮಾಡುತ್ತೆ. ಆಗ ಸುಪ್ರೀಂ ಕೋರ್ಟ್ ಒಂದು ಮೈಲ್ ಸ್ಟೋನ್ ಆಗ್ತಕ್ಕಂಥ ಒಂದು ತೀರ್ಪನ್ನು ಈ ಒಂದು ಮೊಕದ್ದಮೆ ಇಡುತ್ತೆ. ಅದೇನು ಅಂದರೆ, ಈ ಜೀವಿಸುವ ಹಕ್ಕಿನ ವ್ಯಾಖ್ಯಾನವನ್ನೇ ಸ್ವಲ್ಪ ವಿಸ್ತೃತವಾಗಿ ವಿವರಣೆ ನೀಡಿದಂಥ ಒಂದು ಮೊಕದ್ದಮೆಯಾಗಿದೆ. ಹಾಗಾಗಿ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಈ ಒಂದು ಮೊಕದ್ದಮೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಏನು ಹೇಳುತ್ತೆ ಸುಪ್ರೀಂ ಕೋರ್ಟು ಈ ಮೇನಕಾ ಗಾಂಧಿಯವರ ಪ್ರಕರಣದಲ್ಲಿ ಅಂತಂದರೆ, ಜೀವಿಸುವುದು ಅಂದರೆ ಯಾವುದೋ ಜೈಲಿನಂತಹ ಮನೆಯಲ್ಲಿ ಕೂಡಿ ಹಾಕಿ ಅವರಿಗೆ ಸಮಯಕ್ಕೆ ಸರಿಯಾಗಿ ಊಟ ಹಾಕಿದ್ರೆ ಅದು ಮುಗಿಯೋದಿಲ್ಲ. ಈಗ ಯಾವುದೋ ಒಂದು ಪಂಜರದಲ್ಲಿ ಒಂದು ಪಕ್ಷಿಯನ್ನು ಕೂಡಿ ಹಾಕಿ ಅದಕ್ಕೆ ಬೇಕಾಗಿರೋ ಎಲ್ಲ ಆಹಾರವನ್ನು ಕೊಡ್ತಾ ಇದ್ರೆ ಅದು ಒಂದು ಜೀವಿಸುವ ಹಕ್ಕಲ್ಲ. ಅಂದರೆ ಆ ಪಕ್ಷಿಯ ಸ್ವಾತಂತ್ರ್ಯವನ್ನು ಕಿತ್ಕೊಂಡ ಹಾಗಾಗಿರುತ್ತೆ. ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಮನೆಯಲ್ಲಿ ಕೂಡ ಹಾಕಿದ್ರೆ ಅದು ಸ್ವಾತಂತ್ರ್ಯ ಅಲ್ಲ. ಈಗ ಉದಾಹರಣೆಗೆ ನಿಮಗೆಲ್ಲ ಈಗ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಈ ಕೋವಿಡ್-19 ನಾವೆಲ್ಲ ಏನಾಗಿದ್ದೀವಿ, ಹೋಮ್ ಕ್ವಾರಂಟೈನ್ ಅಥವಾ ಒಂದು ರೀತಿ ನಮಗೆಲ್ಲ ಬಲವಂತವಾಗಿ ಮನೆಯಲ್ಲಿ ಕೂರಿಸ್ತಕ್ಕಂಥದ್ದು ಅಥವಾ ನಮಗೆ ಭಯದಿಂದ ನಾವೇ ಮನೆಯಲ್ಲಿ ಕೂರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಎಲ್ಲೋ ಇಲ್ಲಿ ಧಕ್ಕೆ ಆಗ್ತಾ ಇದೆ. ಅಂದರೆ ನಾವು ನಮ್ಮನ್ನು ಉಳಿಸ್ಕೊಳಕ್ಕೆ ಮಾಡ್ತಾ ಇರೋದು ಇದು, ಅದು ಬೇರೆ.
ಆದರೆ ಇಲ್ಲಿ ಮೇನಕಾ ಗಾಂಧಿಯವರನ್ನು ಹೊರ ರಾಷ್ಟ್ರಗಳಿಗೆ ಹೋಗದಂತೆ ನನ್ನ ಸ್ವಾತಂತ್ರ್ಯವನ್ನು, ನನ್ನ ಏನು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಉಲ್ಲಂಘನೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಮೇನಕಾ ಗಾಂಧಿಯವರು ಹೋದಾಗ 21ನೇ ವಿಧಿಗೆ ಸುಪ್ರೀಂ ಕೋರ್ಟು ಒಂದು ವಿಸ್ತೃತವಾದ ಅರ್ಥವನ್ನು ನೀಡುತ್ತೆ. ಅಲ್ಲಿ 2 ಪದಗಳನ್ನು ಸುಪ್ರೀಂ ಕೋರ್ಟ್ ಬಳಸುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದ್ದೆ. ಆ 2 ಪದಗಳು ಯಾವುದಪ್ಪ ಅಂದರೆ ಮೀನಿಂಗ್ಫುಲ್ ಆ್ಯಂಡ್ ಹ್ಯೂಮನ್ ಡಿಗ್ನಿಟಿ. ಬದುಕುವುದು ಎಂದರೆ ಅರ್ಥಪೂರ್ಣವಾಗಿ ಬದುಕಬೇಕು ಹಾಗೂ ಗೌರವಯುತವಾಗಿ ಬದುಕಬೇಕು. ಮೀನಿಂಗ್ಫುಲ್ ಆ್ಯಂಡ್ ಡಿಗ್ನಿಟಿ ಆಫ್ ದಿ ಹ್ಯೂಮನ್ ಅಥವಾ ಹ್ಯೂಮನ್ ಡಿಗ್ನಿಟಿ. ಈ 2 ಅರ್ಥದಲ್ಲಿ ಬದುಕಿದಾಗ ಮಾತ್ರ ಅವರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು. ಆರ್ಟಿಕಲ್ 21 ಅಂಡರಲ್ಲಿ ಒಂದಷ್ಟು ಲಿಸ್ಟ್ಗಳನ್ನೇ ಸುಪ್ರೀಂ ಕೋರ್ಟ್ ಕೊಟ್ಬಿಡುತ್ತೆ. ಯಾವ್ಯಾವುದು? ರೈಟ್ ಟು ಲೈವ್ ವಿತ್ ಹ್ಯೂಮನ್ ಡಿಗ್ನಿಟಿ ಅಂದರೆ ನಾವು ಗೌರವಯುತವಾಗಿ ಬದುಕ್ತಕ್ಕಂಥದ್ದು. ರೈಟ್ ಟು ಲೈವ್ ಇನ್ ಡೀಸೆಂಟ್ ಎನ್ವಿರಾನ್ಮೆಂಟ್ ಅಂದರೆ ಒಂದು ಸ್ವಚ್ಛ ಪರಿಸರದಲ್ಲಿ ಬದುಕ್ತಕ್ಕಂಥದ್ದು ಕೂಡ ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಬರುತ್ತೆ ಅಥವಾ ಜೀವಿಸುವ ಹಕ್ಕಿನಲ್ಲಿ ಬರುತ್ತೆ. ರೈಟ್ ಟು ಪ್ರೈವಸಿ, ನೀವು ಒಂದು ಖಾಸಗಿಯಾಗಿ ಬದುಕೋದಕ್ಕೆ, ನೀವು ಖಾಸಗಿಯಾಗಿ ಏನೋ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ರೆಕಾರ್ಡ್ ಮಾಡೋದಾಗಲಿ ಅಥವಾ ಯಾವುದೋ ಫೋಟೋ ತೆಗೆಯೋದಾಗಲಿ ಅಥವಾ ಯಾವುದಾದ್ರು ಪ್ರಸಾರ ಮಾಡ್ತಕ್ಕಂಥದ್ದಾಗಲಿ ಅದು ಆಗಬಾರ್ದು. ಅದು ರೈಟ್ ಟು ಪ್ರೈವಸಿನಲ್ಲಿ ಅದನ್ನು ಸೇರಿಸಿದೆ. ಹಾಗೆಯೇ ರೈಟ್ ಟು ಶೆಲ್ಟರ್, ಅನೇಕ ಯೋಜನೆಗಳನ್ನು ತರೋದ್ರ ಮೂಲಕ ಸರ್ಕಾರಗಳು ನಿಮಗೆಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಸೂರು ಇರಬೇಕು ಅಂತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಇದು ಕೂಡ ಜೀವಿಸುವ ಹಕ್ಕಿನಲ್ಲಿ ಬರುತ್ತೆ. ಹಾಗೆಯೇ ರೈಟ್ ಟು ಹೆಲ್ತ್. ನೋಡಿ, ಈಗ ನಾವು ಎಲ್ಲರೂ ಕೋವಿಡ್ಗೆ ಒಳಗಾಗ್ತಾ ಇದ್ದೀವಿ, ಸರ್ಕಾರಗಳು ಪಾಪ ಸಾಕಷ್ಟು ಕಷ್ಟಪಡ್ತಾ ಇದ್ದಾವೆ ಇದರಿಂದ ಹೊರಗೆ ಬರೋದಕ್ಕೆ. ಇದು ಕೂಡ ಜೀವಿಸುವ ಹಕ್ಕಿನಲ್ಲಿ ಬರ್ತಕ್ಕಂಥ ಒಂದು ಅಂಶ. ರೈಟ್ ಟು ಫ್ರೀ ಎಜುಕೇಷನ್ ಅಪ್ ಟು ದಿ ಏಜ್ ಆಫ್ 14 ಅಂತ ಹೇಳ್ತೀವಿ. ಅಂದರೆ 14 ವರ್ಷದವರೆಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಸಾರ್ವತ್ರಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು. ರೈಟ್ ಟು ಫ್ರೀ ಲೀಗಲ್ ಏಡ್ ಅಂತಕ್ಕಂಥದ್ದು, ಬಡವರಿಗೆ ಉಚಿತ ಕಾನೂನಿನ ನೆರವನ್ನು ಕೊಡ್ತಕ್ಕಂಥದ್ದು. ರೈಟ್ ಟು ಸ್ಪೀಡಿ ಟ್ರಯಲ್ ಅಂದರೆ ಒಂದೊಂದು ಕೇಸ್ಗಳನ್ನು, ಮೊಕದ್ದಮೆಗಳನ್ನು ಒಬ್ಬ ವ್ಯಕ್ತಿ ಬದುಕಿದ್ದಾಗಲೇ ತೀರ್ಪು ಬಂದರೆ ಪರವಾಗಿಲ್ಲ, ಅಥವಾ ಸತ್ತ ಮೇಲೆ ತೀರ್ಪು ಬರೋ ಸಾಧ್ಯತೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ರೈಟ್ ಟು ಸ್ಪೀಡಿ ಟ್ರಯಲ್ ಅಂತಕ್ಕಂಥದ್ದನ್ನು ಜೀವಿಸುವ ಹಕ್ಕಿನಲ್ಲಿ ಸೇರಿಸಿದ್ದಾರೆ. ಹಾಗೆಯೇ ರೈಟ್ ಅಗೇನ್ಸ್ಟ್ ಹ್ಯಾಂಡ್ ಕಫಿಂಗ್, ನಾನು ಆವಾಗಲೇ ಹೇಳ್ತಾ ಇದ್ದೆ, ಹಿಂದಿನ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. ಒಂದು ಸಾರ್ವಜನಿಕವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಕೈಕೋಳ ತೊಡಿಸೋದು ಕೂಡ ಒಂದು ಗೌರವಯುತವಾದ ಬದುಕು ಅಲ್ಲ, ಅದಕ್ಕೆ ಧಕ್ಕೆ ಅಂತಕ್ಕಂಥದ್ದನ್ನು ಅದು ಹೇಳುತ್ತೆ. ಅದೇ ರೈಟ್ ಅಗೇನ್ಸ್ಟ್ ಇನ್ಹ್ಯೂಮನ್ ಟ್ರೀಟ್ಮೆಂಟ್, ಅನೇಕರು ಜನರನ್ನು ಅಮಾನವೀಯವಾಗಿ ನಡೆಸ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದನ್ನು ಕೂಡ ಸುಪ್ರೀಂ ಕೋರ್ಟ್ ಪಟ್ಟಿ ಮಾಡಿದೆ. ನೋಡಿ, ಇದು ಬಹಳ ಮುಖ್ಯ. ಮೇನಕಾ ಗಾಂಧಿ ಕೇಸಲ್ಲಿ ಈಗ ಹೇಳ್ತಕ್ಕಂಥದ್ದು ಅಂಶ ಬಹಳ ಮುಖ್ಯ. ರೈಟ್ ಟು ಟ್ರಾವೆಲ್ ಅಬ್ರಾಡ್ ಅಂತ ಹೇಳ್ತಾರೆ. ಅಂದರೆ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಕೂಡ ಅವರ ವೈಯಕ್ತಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಇದನ್ನು ಗಮನಿಸಬೇಕಾಗಿರುತ್ತೆ. ಹಾಗಾಗಿ ಸಂವಿಧಾನದ 21ನೇ ವಿಧಿಯಡಿಯಲ್ಲಿ ಅನೇಕ ಅಂಶಗಳನ್ನು ಸುಪ್ರೀಂ ಕೋರ್ಟು ಮೇನಕಾ ಗಾಂಧಿ ಪ್ರಕರಣದಲ್ಲಿ ಒಂದು ಲಿಸ್ಟನ್ನೇ, ಪಟ್ಟಿಯನ್ನೇ ಮಾಡಿ ಕೊಟ್ಬಿಡುತ್ತೆ. ರೈಟ್ ಎಗೈನ್ಸ್ಟ್ ಬಾಂಡೆಡ್ ಲೇಬರ್ ಇರ್ಬೋದು, ರೈಟ್ ಎಗೈನ್ಸ್ಟ್ ಕಸ್ಟೋಡಿಯಲ್ ಹ್ಯಾರಾಸ್ಮೆಂಟ್ ಇರ್ಬೋದು. ಅಂದರೆ ಏನು ಬಂಧನದಲ್ಲಿದ್ದಾಗ ಅವರಿಗೆ ಒಂದು ರೀತಿಯ ಹ್ಯಾರಾಸ್ಮೆಂಟನ್ನು ಕೊಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನು ಈ ಒಂದು 21ನೇ ವಿಧಿಯಲ್ಲಿ ಸೇರಿಸಿದ್ದನ್ನು ಅಥವಾ ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟ್ ನೀಡಿದ್ದನ್ನು ನಾವು ಗಮನಿಸ್ಬೋದು. ಹೀಗೆ ಮೇನಕಾ ಗಾಂಧಿ ಕೇಸು ಬಹಳ ಮುಖ್ಯವಾದಂಥ ಒಂದು ಕೇಸ್ ಆಗುತ್ತೆ. ಇದ್ರ ಮೂಲಕ ದೇಶದ ಸಂವಿಧಾನದಲ್ಲಿ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಮತ್ತಷ್ಟು ಬದಲಾವಣೆಯನ್ನು ತರೋದಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಇದಿಷ್ಟೇ ಅಲ್ಲ, ರೈಟ್ ಟು ಟೈಮ್ಲಿ ಮೆಡಿಕಲ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್, ರೈಟ್ ಟು ಟ್ರೀಟ್ ವುಮೆನ್ ಇನ್ ಡೀಸೆಂಟ್ ಆ್ಯಂಡ್ ಡಿಗ್ನಿಟಿ, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಅಗೇನ್ಸ್ಟ್ ಪಬ್ಲಿಕ್ ಹ್ಯಾಂಗಿಂಗ್. ನೋಡಿ, ಬೇರೆ ಬೇರೆ ದೇಶಗಳು ನೀವೆಲ್ಲ ಕೇಳ್ಬೋದು, ಸರ್ಕಾರದ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಹಕ್ಕು. ಸಾರ್ವಜನಿಕವಾಗಿ ನೇಣು ಹಾಕ್ತಕ್ಕಂಥದ್ದಕ್ಕೂ ಕೂಡ ನಮ್ಮಲ್ಲಿ ಅವಕಾಶ ಇಲ್ಲ. ಈ ತರಹದ ಅನೇಕ ಅಂಶಗಳನ್ನು ಸಂವಿಧಾನದ 21ನೇ ವಿಧಿಯಲ್ಲಿ ಮೇನಕಾ ಗಾಂಧಿಯವರ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಪಟ್ಟಿ ಮಾಡಿದ್ದನ್ನು ನಾವು ಗಮನಿಸ್ಬೋದು. ಈಗ ನಾನು ನಿಮಗೆ ಮತ್ತೊಂದು ಪ್ರಕರಣ, ಮಿನರ್ವಾ ಮಿಲ್ ಕೇಸ್ ಬಗ್ಗೆ ನಿಮಗೆ 1980ರಲ್ಲಿ ಮಿನರ್ವಾ ಮಿಲ್ ಲಿಮಿಟೆಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ನಡೆದಂಥ ಒಂದು 1980ರ ಒಂದು ಮೊಕದ್ದಮೆಯ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಈ ಮಿನರ್ವಾ ಮಿಲ್ ಅಂತಕ್ಕಂಥದ್ದು 1980ರಲ್ಲಿ ಏನಾಗ್ಬಿಡುತ್ತೆ, ಸ್ವಲ್ಪ ಕಡಿಮೆ ಉತ್ಪಾದನೆ, ಲೋ ಪ್ರಾಡಕ್ಟಿವಿಟಿ ಕಾರಣಕ್ಕಾಗಿ ಸರ್ಕಾರ ಇದನ್ನು ವಹಿಸ್ಕೊಂಡ್ಬಿಡುತ್ತೆ. ಆಗ ಮಿನರ್ವಾ ಮಿಲ್ನವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಏನಪ್ಪ ಅಂತಂದರೆ, ಈ ರೀತಿ ಏಕಾಏಕಿ ನಮ್ಮ ಕಂಪನಿಯನ್ನು ಸರ್ಕಾರ ವಹಿಸ್ಕೊಳ್ತಕ್ಕಂಥದ್ದು ತಪ್ಪು ಅನ್ನೋ ಅರ್ಥದಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ.
ಈ ಸರ್ಕಾರ ಏನು ಮಾಡಿರುತ್ತೆ, 1974ರ ರಾಷ್ಟ್ರೀಕರಣ ಕಾಯ್ದೆ ಅಂತ ಏನು ಕರಿತೀವಿ, ಅದ್ರ ಪ್ರಕಾರ ನಾವು ಈ ಕಂಪನಿಯನ್ನು ವಶಪಡಿಸ್ಕೊಂಡಿದ್ದೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದನ್ನು ನಾವು ಕಾಣ್ತೀವಿ. ಈ ಪ್ರಕರಣದಲ್ಲಿ ಒಂದು ಮುಖ್ಯ ಅಂಶ ಗಮನ ಸೆಳೆಯುತ್ತೆ. ಏನಪ್ಪ ಅಂದರೆ, ಸಂಸತ್ತಿನ ಯಾವುದೇ ಕಾಯ್ದೆಯಾದರೂ ಸರಿ ಅದು ನ್ಯಾಯಿಕ ವಿಮರ್ಶೆಗೆ ಒಳಪಡಬೇಕು ಅನ್ನೋದನ್ನು ಸಂಸತ್ತು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಹೇಳುತ್ತೆ. ಅದರಲ್ಲೂ ಮುಖ್ಯವಾಗಿ ಸಂವಿಧಾನದಲ್ಲಿರ್ತಕ್ಕಂಥ 14ನೇ ವಿಧಿ, 19ನೇ ವಿಧಿ ಮತ್ತು 21ನೇ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳಿಗಿಂತ ಉನ್ನತ ಸ್ಥಾನದಲ್ಲಿವೆ ಎಂಬ ಅರ್ಥ ಬರುವಂತಹ ಒಂದು ತೀರ್ಪನ್ನು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ನೀಡುತ್ತೆ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟಿನ ಈ ಒಂದು ತೀರ್ಪು ಬಹಳ ಮುಖ್ಯ. ಆರ್ಟಿಕಲ್ 14, 19, 21 are also called as golden triangle because they protected the freedom of the people and prevent the arbitrariness of the government ಅಂತ ಹೇಳ್ತಾರೆ. ಅಂದರೆ ಈ 3 ವಿಧಿಗಳನ್ನು ವೈಯಕ್ತಿಕವಾಗಿ ವ್ಯಕ್ತಿಗಳಿಗೆ ಅನೇಕ ರೀತಿಯ ಸ್ವಾತಂತ್ರ್ಯಗಳನ್ನು ನೀಡಿರೋದ್ರಿಂದ ಇವುಗಳನ್ನು ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳಿ ಕರೀತಾರೆ. ನಿಮಗೆ ಗೊತ್ತಿರಬೇಕು, ಆಗಾಗ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ, ಯಾವ 3 ವಿಧಿಗಳನ್ನು ಗೋಲ್ಡನ್ ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ. ನಿಮಗೆ ಗೊತ್ತಿರಲಿ, 14, 19 ಮತ್ತು 21 ಹೆಚ್ಚಿನ ಸ್ವಾತಂತ್ರ್ಯವನ್ನು ಅಥವಾ ಹೆಚ್ಚಿನ ಹಕ್ಕುಗಳನ್ನು ವ್ಯಕ್ತಿಗಳಿಗೆ ನೀಡೋದ್ರಿಂದ ಇದನ್ನು ಆ ರೀತಿಯಾಗಿ ಕರೀತಾರೆ. ಇನ್ನು ಅಂತಿಮವಾಗಿ ಈ ಒಂದು ತರಗತಿನಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕಾಗಿರೋ ಮತ್ತೊಂದು ಮುಖ್ಯವಾದಂಥ ಒಂದು ಪ್ರಕರಣ ಅಂದರೆ, ನಮ್ಮ ರಾಜ್ಯದವರೇ ಆಗಿದ್ದಂಥ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1994ರಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿರುತ್ತೆ. ಏನಿದು ಕೇಸು ಅಂತ ನೋಡೋದಾದರೆ, 1990ರ ಸುಮಾರಿನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ SR ಬೊಮ್ಮಾಯಿ ಅವರ ಒಂದು ಸರ್ಕಾರಕ್ಕೆ ರಾಜ್ಯಪಾಲರು ಒಂದು ವರದಿಯನ್ನು ಆಧರಿಸಿ ಕರ್ನಾಟಕದ ಮೇಲೆ ಅವರ ಸರ್ಕಾರವನ್ನು ವಜಾಗೊಳಿಸಿ, SR ಬೊಮ್ಮಾಯಿ ಅವರ ಸರ್ಕಾರವನ್ನು ವಜಾಗೊಳಿಸಿ ಇಲ್ಲಿ ರಾಜ್ಯಪಾಲರ ಆಳ್ವಿಕೆಯನ್ನು ಹೇರ್ತಾರೆ ಅಥವಾ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ತಾರೆ. ಇದರ ವಿರುದ್ಧ SR ಬೊಮ್ಮಾಯಿ ಸುಪ್ರೀಂ ಕೋರ್ಟಿನ ಮೆಟ್ಲೇರ್ತಾರೆ. ಆಗ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ನೀಡಿದ ತೀರ್ಪು ಬಹಳ ಮುಖ್ಯವಾದಂಥದ್ದು. ಅದರಲ್ಲೂ ಕೇಂದ್ರ ರಾಜ್ಯಗಳ ಸಂಬಂಧಕ್ಕೆ ಸಂಬಂಧಿಸಿದಂತೆ, ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ಗೆ ಸಂಬಂಧಿಸಿದಂತೆ ಮತ್ತು ಆರ್ಟಿಕಲ್ 356ನ ಇಂಪ್ಲಿಮೆಂಟ್ಗೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾದಂಥ ತೀರ್ಪು ಇದು. ಯಾಕೆ ಅಂತಂದರೆ, ಇಲ್ಲಿ ಈ ಒಂದು ವಿಧಿಯ ದುರ್ಬಳಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರಗಳು ಈ 356ನೇ ವಿಧಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾವೆ ಅಂತ ಅನೇಕ ರಾಜ್ಯ ಸರ್ಕಾರಗಳು ಅದುವರೆಗೆ ಆಪಾದನೆಗಳನ್ನು ಮಾಡ್ಕೊಂಡು ಬಂದಿದ್ದು. ಆಗ ಸುಪ್ರೀಂ ಕೋರ್ಟು ಒಂದು ಗೈಡ್ಲೈನ್ ಕೊಡುತ್ತೆ ಕೇಂದ್ರ ಸರ್ಕಾರಕ್ಕೆ. ಏನದು ಗೈಡ್ಲೈನ್ ಅಂತ ಅಂದರೆ, ಮೊದಲನೇದಾಗಿ ರಾಜ್ಯ ಸರ್ಕಾರ ಸಂವಿಧಾನಾತ್ಮಕವಾಗಿ ಕೆಲಸ ನಿರ್ವಹಿಸ್ತಿಲ್ಲ ಎಂಬುದಕ್ಕೆ ರಾಜ್ಯಪಾಲರ ವರದಿಯೇ ಅಂತಿಮವಲ್ಲ, ಅದು ಫೈನಲ್ ಆಗಿರಲ್ಲ. ಏನು ಗವರ್ನರ್ ರಿಪೋರ್ಟ್ ಇರುತ್ತೆ ಅದು ಫೈನಲ್ ಅಲ್ಲ. ಸದನದಲ್ಲಿ ಬಹುಮತ ಸಾಬೀತು ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡಬೇಕು. ಹಾಗೆಯೇ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಬೇಕು. ಎಚ್ಚರಿಕೆ ನೀಡಿ ಆ ಸಂಬಂಧಿಸಿದಂಥ ರಾಜ್ಯ ಉತ್ತರ ನೀಡೋದಕ್ಕೆ 1 ವಾರದ ಕಾಲಾವಕಾಶವನ್ನು ನೀಡಬೇಕು ಅಂತ ಹೇಳಿ ಈ ಸುಪ್ರೀಂ ಕೋರ್ಟು ಬೊಮ್ಮಾಯಿ ಅವರ ಒಂದು ಮೊಕದ್ದಮೆಯಲ್ಲಿ ತೀರ್ಪನ್ನು ನೀಡಿದೆ. ಆಗಿನಿಂದ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಸಂಬಂಧಗಳು ಸುಧಾರಿಸೋದಕ್ಕೆ ಸಾಧ್ಯ ಆಗಿದೆ. ಹೀಗೆ ನಾನು ನಿಮಗೆ ಪ್ರಮುಖವಾದ 5 ಸುಪ್ರೀಂ ಕೋರ್ಟಿನ ತೀರ್ಪುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗೋಲಕ್ನಾಥ್ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, ಮೇನಕಾ ಗಾಂಧಿ ಪ್ರಕರಣ, ಮಿನರ್ವಾ ಮಿಲ್ ಕೇಸು, SI ಬೊಮ್ಮಾಯಿ ಪ್ರಕರಣ, ಇವು ಬಹಳ ಮುಖ್ಯವಾದಂಥ 5 ಪ್ರಕರಣಗಳು. ಇವುಗಳನ್ನು ಸರಿಯಾದ ರೀತಿಯಲ್ಲಿ ನೆನ್ಪಿಟ್ಕೊಳ್ತೀರಾ ಅಂತ ಹೇಳ್ತಾ, ನನ್ನ ಪಾಠ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಮತ್ತಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡಿಸ್ತೀರಾ ಅಂತ ನಂಬಿ ನಮಸ್ಕಾರ.